ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಾ ನಿನ್ನ ಬೆಂಗಳೂರದಾಗ ಯಶವಂತಪುರ ರೈಲ್ವೆ ಸ್ಟೇಷನ್ದಾಗ ಕುಂತಿದ್ದೆ. ಇವತ್ತು ಮಾರ್ನಿಂಗ್ 9 o'clock ಆಗ್ಯದ. ಬೀದರ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ. ಫೈನಲಿ ಐ ಕೇಮ್ ಟು ಮೈ ನೇಟಿವ್ ಬೀದರ್. ಇವಾಗ ಬಸ್ ಮಾಡ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು. ಬಟ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು ಅರ್ಧ ಹಾದಿದಾಗೆ, ಬಾ ಬ್ರೇಕ್ಫಾಸ್ಟ್ ಮಾಡಕ್ ಬಾ ನಮ್ಮ ಮನೆಗೆ ಅಂತ ಹೇಳಿ. ಅವ್ರದ್ದು ಪ್ರಾಪರ್ ಬೀದರ್ದಾಗೆ ಮನೆ ಇದ್ದಿನ ಸಲಕ ಅವ್ರ ಮನೆಗೆ ಹೋಗಿದ. ಇದು ಈಕೆ ಅಕ್ಕ, ನಮ್ದು ಬೆಸ್ಟ್ ಫ್ರೆಂಡ್ ಇಂದ ಅಕ್ಕ, ಅಂಜಲಿ ಅಕ್ಕ ಅಂತ ಹೇಳಿ. ಭಾಳ ಅಂದ್ರ ಭಾಳ ಚಂದರ ಮನ್ಸ್ಲಿಂದು. ಭಾಳ ಅಂದ್ರ ಭಾಳ ಚಂದ ನೋಡ್ಕೊಂಡ್ರ ನನಗ. ನನ್ನ ಕಡೆಯಿಂದ ಸ್ಪೆಷಲ್ ಹೊರಗಿಂದ ಇಡ್ಲಿ ವಡ ಮತ್ತ ಘೀ ಪುಡಿ ದೋಸೆ ತರ್ಸಿರು. ಈಕಿ ನನ್ನ ಬೆಸ್ಟ್ ಫ್ರೆಂಡ್ ಕಾವೇರಿ ಅಂತ ಹೇಳಿ. ಈಕಿಂದ ಎಕ್ಸಾಮ್ ಅವ ಇವಾಗ 15 daysದಾಗ. MBBS ಮುಗ್ದು ಇವಾಗ MD ಕಡೆಯಿಂದ ಪ್ರಿಪರೇಷನ್ ಆಗ್ಲತ್ತಳ. ಎಕ್ಸಾಮ್ ಇದ್ದಿನ ಕಡೆ ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಕರೆದಿದ್ದಳು. ಹೋಗಿದ್ದ ಅವ್ರ ಮನೆಗೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರಿಗೆಲ್ಲ ಬಾಯ್ ಹೇಳಿ ಬರೋಷ್ಟಿಗೆ 1 hour ಆಗಿತ್ತು. ಅಲ್ಲಿಂದ ನನ್ನ ತಮ್ಮ ಬಂದಿದ್ದನು ನನಗೆ ಪಿಕಪ್ ಮಾಡ್ಕೊಂಡು ಹೋಗ್ಲಕ್ಕ ಸ್ಕೂಟಿ ತಗೊಂಡು. ಸ್ಕೂಟಿ ಮೇಲೆ ಕುಂತ್ ನಡ್ತಿದ್ದೆವು. ನೀವೇ ನೋಡ್ಬೋದು, ವ್ಯೂ ನೋಡಿ, ಜಸ್ಟ್ ವ್ಯೂ ನೋಡಿ. ಅಂಡ್ ಟ್ರಾಫಿಕ್ ನೋಡಿ, ಝೀರೋ ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ ನಮ್ಮ ಹಳ್ಳಿ ಸೈಡ್ ಟ್ರಾಫಿಕ್ ಕಂಪೇರ್ ಮಾಡಂಗೆ ಇಲ್ಲ. ಆರಾಮಾಗಿ ಜರ್ನಿ ಮಾಡ್ಬೋದು. ಅಂಡ್ ವ್ಯೂ ನೋಡಿ, ಜಸ್ಟ್ ವ್ಯೂ ನೋಡಿ. 360 degree ಎಲ್ಲಿ ನೋಡಿದ್ರು ನಿಮಗೆ ಗ್ರೀನರಿ ವ್ಯೂ ಸಿಗ್ತದ. ಇದಕ್ಕೆ ಹೇಳೋದು ಹಳ್ಳಿ ಲೈಫ್ ಸ್ಟೈಲ್ ಅಂತಂದ್ರೆ ಅಷ್ಟು ಭಾರಿ ಇರ್ತದ ಅಂತ ಹೇಳಿ. ಮನೆಗ್ ಬಂದೆವು ಫೈನಲಿ. ಮನೆಗ್ ಬಂದ ತಕ್ಷಣ ನಮ್ಮ ಮಮ್ಮಿ ಸಿಕ್ಕಿದ್ರು. ಅಂಡ್ ನಮ್ಮ ಮನೆ ಬಾಜು ತಂಗಿ ನಂಗ ನೋಡಿ ಬಂದಳು, ಅಕ್ಕ ಬಂದಳ ಅಂತ ಹೇಳಿ ಮಾತಾಡ್ಸ್ಲಕ್ಕ. ಅಷ್ಟಾಗೆ ಸ್ವಲ್ಪ ಮಾತಾಡಿದ ಬಾದ್ ನಮ್ದು ಅಜ್ಜಿ ಬಂದರು. ಅಜ್ಜಿ ನೋಡಿ ಖುಷಿ ಆಯ್ತು. ಅವರೆಲ್ಲ ಚಂದ ಮಾತಾಡಿಸಿದ್ರು. ಇವ್ರಿಗೆಲ್ಲ ನೋಡಿ ಬಹಳ ದಿವ್ಸ ಆಗಿತ್ತು. ಅಂಡ್ ನಮ್ಮ ಪಪ್ಪ ಹೊಲ್ದಾಗಿಂದ ಬಂದಿದ್ರು. ಬಂದ ತಕ್ಷಣ ಮಾತಾಡ್ಸಿದ್ರು. ಅದು ಕ್ಲಿಪ್ ತಗೊಳಕ್ ಆಗಿಲ್ಲ ಅವ್ರಿಗೆ, ಹೊಲದ ಕೆಲ್ಸದ ಅಂತ ಹೇಳಿ ಹೊಲಕ್ ನಡ್ದಾರ. ಊಟ ಎಲ್ಲ ಕಟ್ಕೊಟ್ಟಿದೆ ಅವ್ರಿಗೆ. ಅಂಡ್ ನಮ್ದು ರೀಸೆಂಟ್ ಆಗಿ ಮದ್ವೆ ಆಗಿನ ತಂಗಿ ಬಂದಾಳ ಅಂತ ಹೇಳಿದ್ರು ಹಬ್ಬ ಕಡೆಂದು. ಆಕಿ ಮೀಟ್ ಮಾಡರಿ ಬನ್ನಿ. ಸಿ ಗೈಸ್ ಸಿ ಗೈಸ್ ನಮ್ಮ ಮದುಮಗಳು ಏನ್ ಮಾಡತ್ತ ನೋಡ್ರಿ. ಇದು ನಮ್ದು ಹಳೆ ಮನೆ ಅದಾಗ. ನಾವು ಮುಂಚೆ ಇಲ್ಲೇ ಇರ್ತಿದೆವು. ಇವಾಗ ಬೇರೆ ಸಪ್ರೇಟ್ ಮಾಡ್ಕೊಂಡಿದೆವು ಮನಿ ಅಷ್ಟೇ. ಬಟ್ ನಾವು ಮುಂಚೆ ಇಲ್ಲೇ ಇರ್ತಿದೆವು. ಅಂಡ್ ನಮ್ಮ ಅಜ್ಜ ಬಂದಾರ ನೋಡ್ರಿ ಇಲ್ಲಿ. ನಮ್ಮ ಅಜ್ಜ ಅಜ್ಜಿನೂ ಇಲ್ಲೇ ಇರ್ತಾರೆ. ಅವ್ರಿಗೆ ಮಾತಾಡ್ಸೋಣ ಬನ್ನಿ. ಮತ್ತ ಕಣ್ ಕಾಣತವ ಕಾಣತವ ಕೇಸ ಕ್ಯೂ ಕರೆ ಏಡ್ಸೋ ಆಡ್ತೇವ ಏಡ್ಸೋ ಆಡ್ತೇವ. ಎಷ್ಟಾಗ್ಯಾವ ನಮ್ಮ ತಂಗಿಗೆ ಪಿಂಪಲ್ಸು. ಸ್ವಲ್ಪ ಹೇಳ್ರಿ ಸ್ಕಿನ್ ಕೇರ್ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳ್ರಿ. ನಮ್ಮ ತಂಗಿಗೆ ಎಷ್ಟಾಗ್ಯಾವ ನೋಡ್ರಿ ಪಿಂಪಲ್ಸು. ಪಾಪ ಒಳ್ಳೆ ತಡಕಿ ದಿನ ನೀವಲ್ಲಿ ಮ್ಯಾರಿಡ್ ಅಳ, ಥೋಡೆ ಚಂದ ಕಾಣಿಸ್ಬೇಕು ಅವ್ರ ಅತ್ತೆ ಮನೆಗೆಲ್ಲ ಥೋಡೆ ಹೇಳ್ರಿ. ಅಂಡ್ ಗಾಯ್ಸ್ ಇಲ್ಲಿ ನೋಡ್ರಿ, ನಮ್ಮ ಮುತ್ತೆ ನನ್ನ ಮ್ಯಾರೇಜ್ ಬಗ್ಗೆ ಮಾತಾಡತನ. ನೋಡೋದೇ ಆಗದು ಹೋಗೋದು. ನಮ್ಮ ಕನ್ಯಾಗ ಒಂದ್ ದಂಧೆ ಆಗದು. ಇದೊಂದು ನೋಡೋಣ ಜೀವ ಹೇಳ್ಕೊಂಡು ಕುಂತಿದ್ದೇವು. ಇಲ್ಲಿ ನೋಡ್ರಿ, ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಒಂದೇ ಜಾಗದಾಗ ಕುಂತಿ ಕೆಲಸ ಮಾಡತ್ರ. ಹಿಂದಿನ ಕಾಲದಾಗಿಂದ ಅತ್ತಿ ಸೊಸಿ ಬಾಂಧವ್ಯನೇ ಬೇರೆ ಇತ್ತು. ಬಟ್ ಇವಾಗ ಜನರೇಷನ್ ಭಾಳ ಚೇಂಜ್ ಆಗಿದೆ. ನಮ್ಮ ಅಜ್ಜಿ ನಮ್ಮ ಮಮ್ಮಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರ. ಭಾಳ ಚಂದ ನೋಡ್ಕೊಂಡಿದ್ರು ಮುಂಚೆನು. ಅದ್ ನೋಡಿ ಭಾಳ ಖುಷಿ ಆಯ್ತದು. ನಾ ಬರೋಷ್ಟಿಗೆ ಭಾಳ ಅಂದ್ರೆ ಭಾಳ ಲೇಟ್ ಆಗಿತ್ತು. 12 o'clock ಆಗಿತ್ತು. ಜರ್ನಿ ಮಾಡಿ ಭಾಳ ಸುಸ್ತಾಗಿನ ಕಡೆಂದು ವಿಡಿಯೋ ಮಾಡಕ್ಕೆ ಏನೂ ಆಗಿಲ್ಲ. ರೆಸ್ಟ್ ಬೇಕಾಗಿತ್ತು ನನ್ನ ಬಾಡಿಗೆ. ಅದಕ್ಕೆ ಬಂದ ತಕ್ಷಣ ಊಟದು ಮಾಡಿ ಸ್ವಲ್ಪ ಹೊತ್ತು ಎಲ್ಲರಿಗೆ ಮಾತಾಡಿಸಿ ಮಕ್ಕೊಂಡಿದ್ದ. ನಾ ಎದ್ದಿದ್ದೆ ಈವ್ನಿಂಗು 6 o'clock ಆಗಿತ್ತು ಆಲ್ಮೋಸ್ಟ್. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗರಿ ಅಂತ ಹೇಳಿ ಫ್ರೆಶ್ ಅಪ್ ಆಗ್ಲಕ್ ಹೋಗಿದ್ದ. ತಲೆ ಬಾಚ್ಕೊಂಡು ಫೇಸ್ ವಾಶ್ ಮಾಡಿ ಇವಾಗ ಬಂದಿದ ನಾನು. ಇವಾಗ ವಿಭೂತಿ ಹಚ್ಬೇಕು. ನಮ್ಮ ಸೈಡ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಕಂಪಲ್ಸರಿ
ಫ್ರೆಶ್ ಅಪ್ ಆದ್ಮೇಲೆ ವಿಭೂತಿ ಹಚ್ತೇವು. ಅದು ಮುಂಚೆಯಿಂದನೇ ಬಂದಿರೋ ಸಂಪ್ರದಾಯ. ನಿಜವಾಗ್ಲೂ ಇದೆಲ್ಲ ಇನ್ನೂ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಖುಷಿ ಆಗುತ್ತೆ. ನಮ್ದು ನೆಕ್ಸ್ಟ್ ಜನರೇಷನ್ಗೆ ಇದೆಲ್ಲ ಫಾಲೋ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ನಾವು ಲಕ್ಕಿ ಇದೀವಿ, ಇದೆಲ್ಲ ಫಾಲೋ ಮಾಡಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ವಿಭೂತಿ ಹಚ್ಚಿದ ತಕ್ಷಣ ಮುಖದಲ್ಲಿ ಇಷ್ಟು ಕಳೆ ಬರುತ್ತೆ ಅಂತಂದ್ರೆ ಅದೊಂಥರ ಮ್ಯಾಜಿಕ್ ಅನ್ಕೋಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಆ್ಯಂಡ್ ನಮ್ಮ ಸೈಡ್ ಅಂತೂ ನಾವು ಹಚ್ಚಲೇಬೇಕು. ಸಿಟಿ ಸೈಡ್ ಕೆಲವೊಬ್ರು ಹಚ್ತಾರೆ, ಕೆಲವರು ಬಿಡ್ತಾರೆ, ಬಟ್ ಹಳ್ಳಿ ಸೈಡು ಇದು ಕಂಪಲ್ಸರಿ. ವಿಭೂತಿ ಎಲ್ಲ ಹಚ್ಚಿದಾಯ್ತು. ಇವಾಗ ನೆಕ್ಸ್ಟ್ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡೋಣ. ಗೈಸ್, ನಾ ಹೆಂಗೆ ಕಾಣಿಸ್ತದ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. ಫಸ್ಟ್ ಟೈಮ್ ನೋಡ್ತಿರಲ್ಲ, ನನಗೆ ವಿಭೂತಿ ಹಚ್ಚಿಂದು ಮನೆಗೆ ಬಂದ್ರು ನಾವು ಹಚ್ಚಲೇಬೇಕು, ಇಲ್ಲ ಅಂತಂದ್ರೆ ನಮ್ಮ ಮುತ್ಯ, ನಮ್ಮ ಆಯಿ, ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಬೈತಾರ ಹಚ್ಚಿಲ್ಲ ಅಂತಂದ್ರು. ಮಾರ್ನಿಂಗ್ ಮತ್ತು ಈವ್ನಿಂಗ್ ಕಂಪಲ್ಸರಿ ನಾವು ಹಚ್ಚಬೇಕು ಫ್ರೆಶ್ ಆಗಿ. ಸೊ ನಾ ಹೆಂಗೆ ಕಾಣಿಸ್ತದ ಹೇಳ್ರಿ. ಆ್ಯಂಡ್ ಇವಾಗ ನಾ ಟೀ ಮಾಡ್ಲತ್ತಿದ. ಅಂದು ನಮ್ಮ ಪಪ್ಪ ಮಮ್ಮಿ ಇವಾಗೆ ಹೊಲ್ದಿಂದ ಬಂದಾರ ಕೆಲಸ ಮಾಡಿ. ಸೊ ಅವ್ರಿಗೆ ಬಿಸಿ ಬಿಸಿ ಟೀ ಮಾಡ್ಕೊಡರಿ ಅಂಥೇಳಿ ಟೀ ಮಾಡರಲ್ಲತ್ತದ. ಸೊ ಬನ್ನಿ. ಏನ್ ಗೊತ್ತಾ ಗೈಸ್, ನಮ್ಮ ಪಪ್ಪ ಕೇಳತ್ತಾರ ಇದು ಸ್ಟ್ಯಾಂಡ್ ಇದು ಏನ್ ಮಾಡತ್ತಿದಿ ಅಂತ. ಅವ್ರಿಗೆ ಗೊತ್ತಿಲ್ಲ ನಾ ವಿಡಿಯೋ ಮಾಡೋದು. ಸೊ ಅವ್ರ ಮುಂದೆ ನಂಗೆ ವಿಡಿಯೋ ಮಾಡಕ್ ಒಂಥರ ಮುಜುಗರ ಆಯ್ತದು. ಬಟ್ ಅವ್ರ ಏನ್ ಬೈಯಲ್ಲ ನನಗೆ ವಿಡಿಯೋ ಮಾಡ್ಬೇಡ ಹಂಗ ಅಂತ ಏನು ರೆಸ್ಟ್ರಿಕ್ಷನ್ ಹಾಕಲ್ಲ. ಭಾಳ ಸಪೋರ್ಟಿವ್ ಅಲ್ಲ ನಮ್ಮ ಮನ್ಯಾಗ ನಮ್ಮ ಪಪ್ಪ ನಮ್ಮ ಮಮ್ಮಿ. ಬಟ್ ಒಂದ್ ಸ್ವಲ್ಪ ಮುಜುಗರ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. 3 ಕಪ್ಸು ಪಪ್ಪ ಮಮ್ಮಿ ಮತ್ತು ನನಗ ಮೂರೇ ಜನ ಹಾಕಿದ್ದೇವೆ ಅಂತ ಅಂದ್ರು. ನಮ್ಮಿಬ್ಬರ ಅಕ್ಕದವರಿಗೆ ಮ್ಯಾರೇಜ್ ಆಗಿರಲ್ಲ. ಸೊ ಅವ್ರದ್ದು ಹಸ್ಬೆಂಡ್ ಮನೆಗಾರ ಇವಾಗ ಹಬ್ಬಕ್ಕೆ ಬರ್ತಾರ. ನಾಳಿಗಿಲ್ಲ ಅಂತಂದ್ರು ನಾಡ್ದಿಗೆ ಅವ್ರು ಬಂದ್ಮೇಲೆ ಮತ್ತೆ ಅವ್ರಿಗೆ ಸಪ್ರೇಟ್ ತೋರಿಸ್ತಾ. ಇವಾಗ ಸದ್ಯಕ್ಕೆ ನಾವು ಮುಗ್ಗರ ಇದ್ದೀವಿ, ನಾನು ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ. ಅಂತಂದ್ರ ನಾವು ಇರಲ್ಲೇವಲ್ಲ ಭಾಳ ದಿವಸ ಮನೆಗ. ನಮ್ಮ ಪಪ್ಪ ಮಮ್ಮಿ ಇಬ್ಬರೇ ಇರ್ತಾರ ಮನೆಗ. ಯಾವಾಗೋ ಒಂದ್ಸಲ ಬರ್ತೇವು, ಅವ್ರ ಸೇವೆ ಮಾಡಿ ಹೋಗರಿ ಅಂತ ಅನಿಸ್ತದ. ಯಾಕಂತಂದ್ರೆ ತಂದೆ ತಾಯಿ ಸೇವೆ ಮಾಡೋದು ಭಾಳ ಚಾನ್ಸ್ ಸಿಗಲ್ಲ ನಮ್ಗೆ. ಯಾಕಂದ್ರೆ ದೂರ ಇರ್ತೇವು, ಮಜ್ಬೂರಿ ದಿನ ಕಡೆ ದೂರ ಇರ್ಬೇಕಾಯ್ತದ. ಬಟ್ ಮನೆಗೆ ಬಂದಾಗ ಒಂದ್ಸಲ ಅವ್ರಿಗೆ ಹೆಲ್ಪ್ ಮಾಡಬೇಕು. ನಮಗೆ ಎಷ್ಟಾಯ್ತೋ ಅಷ್ಟೇ ಹೆಲ್ಪ್ ಮಾಡಿದ್ರು ಅವ್ರಿಗೆ ಭೀ ಖುಷಿ ಆಯ್ತದ. ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಅವ್ರಿಗೆ ಭಾಳ ಖುಷಿ ಆಯ್ತದ ಅಂತ ಹೇಳಿ. ಇನ್ನೊಂದೇನು ಹೇಳ್ಬೇಕಂತಂದ್ರು, ನಮ್ಮ ಪಪ್ಪ ಮಮ್ಮಿದ್ ಮೈಂಡ್ ಸೆಟ್ ಹಳೆ ಕಾಲದವ್ರದ್ದು ಇಲ್ಲ. ಅವ್ರದ್ದು ಅಂತಂದ್ರೆ ಭಾಳ ಬ್ರಾಡ್ ಮೈಂಡೆಡ್ ಹರ. ನಾ ಏನು ಮಾಡ್ತಂದ್ರು ಭೀ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಾರ.
ಈ ವಿಡಿಯೋಸ್ ಮಾಡತ್ತಿದ್ದ ಅಂತ ನಮ್ಮ ಮಮ್ಮಿಗೆ ಹೇಳೋರು ಯಾವತ್ತೂ ಮಾಡಬೇಡ ಅಂತ ಅಂದಿಲ್ಲ, ನಿಂಗೆ ಏನು ಇಷ್ಟ ಅದು ಮಾಡು ಅಂತಂದಾರ. ನಮ್ಮ ಪಪ್ಪ ಹೇಳಿಲ್ಲ, ಬಟ್ ಇವಾಗ ಗೊತ್ತಾಗ್ಯದ. ಇದು ಏನು ಮಾಡತ್ತಿ ಅಂತ ಕೇಳ್ಯಾರ, ನಾ ವಿಡಿಯೋಸ್ ಮಾಡತ್ತಿ ಅಂತಂದ್ರೆ ಅವ್ರು ಒಂದು ಮಾತು ಭೀ ಹೇಳಿಲ್ಲ, ಸುಮ್ಮನೆ ಇದ್ರು. ಅಷ್ಟು ಸಪೋರ್ಟಿವ್ ಅರ. ಭಾಳ ಲಕ್ಕಿ ಇದ್ದ ಅನಿಸ್ತದು ಇಂಥ ತಂದೆ ತಾಯಿನ ಪಡ್ಕೊಳಕ. ರಿಯಲಿ ಭಾಳ ಲಕ್ಕಿ ಇದ್ದ ನಾನು. ಇದು ಒಂದೇ ಮ್ಯಾಟರ್ ಅಂತಿಲ್ಲ, ನನ್ನ ಪರ್ಸ್ನಲ್ ಭಾಳ ವಿಷಯದ ನಂಗೆ ಸಪೋರ್ಟ್ ಮಾಡ್ಯಾರ ಅವರು. ಅದು ಟೈಮ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತಾ. ಬಟ್ ರಿಯಲಿ ಐ ಆಮ್ ಪ್ರೌಡ್ ಆಫ್ ದೆಮ್. ಭಾಳ ಅಂದ್ರೆ ಭಾಳ ಇನ್ನೋಸೆಂಟ್ ಅವರು. ಏನು ಭೀ ಗೊತ್ತಿಲ್ಲ ಅವ್ರಿಗೆ ಹೊರಗಿಂದ. ಯಾಕಂತಂದ್ರೆ ಅವ್ರಾಯ್ತು, ಅವ್ರ ಮನೆ ಆಯ್ತು, ಅವ್ರ ಹೊಲ ಆಯ್ತು, ಅವ್ರ ಕೆಲಸ ಆಯ್ತು, ಇಷ್ಟೇ. ಒಂದು ದಿವಸ ಭೀ ಮನೆ ಬಿಟ್ಟು ಹೊರಗೆ ಬಂದಿದ್ದಿಲ್ಲ. ಅದು ಹೊರಗೆ ಹೋದ್ರೆ ಭೀ ಅವ್ರ ಹೊಲದ ಕೆಲಸ ಏನಾರ ಹೊರಗೆ ಇದ್ರು ಅಷ್ಟೇ ಹೋಯ್ತಾರ. ಇಲ್ಲ ಅಂತಂದ್ರೆ ಅವ್ರು ಒಟ್ಟ ಹೊರಗೆ ಬರಲ್ಲ. ನಾ ಎಷ್ಟೇ ಸಲ ಕರೆದಿದ್ದ ಬೆಂಗ್ಳೂರು ಬರ್ರಿ, 1-2 ದಿವಸ ಇರ್ರಿ ಅಂತೇಳಿ, ಬಟ್ ಆಗಲ್ಲ ಅಂತಾರ. ಹೊಲ್ದಾಗಿನ ಕೆಲಸ ಬಿಟ್ಟು ನಮಗೆ ಬರೋದಾಗಲ್ಲ ಅಂತಾರ. ಅಷ್ಟು ಡೆಡಿಕೇಟೆಡ್ ಅವರು ವರ್ಕಿಂಗ್ ಮೇಲೆ. ನಾವು ಇಷ್ಟು ಮುಂದೆ ಬಂದಿದ್ದೇವು, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡತ್ತಿದ್ದೇವೆ ಅಂತಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿನೇ ಕಾರಣ ಅಲ್ಲ. ಸೊ ಭಾಳ ಖುಷಿ ಆಯ್ತು ಅದಕ್ಕೆ ಇಂಥ ತಂದೆ ತಾಯಿ ನಮ್ಗೆ ಸಿಕ್ಕ್ಯಾರಲ್ಲ ಅಂತ ಹೇಳಿ. ಭಾಳ ಅಂದ್ರೆ ಭಾಳ ಲಕ್ಕಿದ್ದ ನಾವು. ಟೀ ಕುಡ್ದಿದ್ಮೇಲೆ ನೀರು ಹೊಂಟವ ಅಂತ ಹೇಳಿದ್ರು ಒಬ್ಬರು. ಅದಕ್ಕೆ ಕೊಡಗಳೆಲ್ಲ ತಗೊಂಡ್ ನಾಡ್ದಿದ. ಮನಿ ಹೊರಗೆ ಇರ್ತದ, ನೀರೆಲ್ಲ ತರದ ಫೆಸಿಲಿಟಿ ಭಾಳ ಚಂದ ಅದ. ಭಾಳ ಕಷ್ಟ ಏನಿಲ್ಲ, ಮನಿ ಹೊರಗೆ ಬರ್ತಾವ. ಅಂಡ್ ನಮ್ಮಲ್ಲಿ ಮೋಟಾರ್ ಇದ್ದಿನ ಕಡೆದು ನಾವು ಡೈರೆಕ್ಟ್ ಮೋಟಾರ್ ಸಪ್ಲೈ ಕೊಡ್ತೇವು. ಎಲ್ಲ ಯೂಸ್ ಮಾಡ್ಕೊಳಕ್ ನೀರೆಲ್ಲ ತಾನೇ ಬರ್ತಾವ. ಬಟ್ ಇದು ಏನು ಒಂದು 4-5 ಕೊಡ ನೀರು ತರ್ತೇವಲ್ಲ, ಅದು ಬರೀ ಕುಡಿಲಕ್ಕಷ್ಟೇ. ಕುಡಿಲಕ್ ನಾವು ಇದೇ ನೀರು ಬಳಸ್ತೇವು. ಈವ್ನಿಂಗ್ ಎಲ್ಲ ಕೆಲಸ ಆಯಿತು, ಟೀ ಎಲ್ಲ ಕುಡ್ದಾಯ್ತು. ಇವಾಗ TV ಹಚ್ಚರಿ ಅಂತ ಹೇಳಿ TV ಆನ್ ಮಾಡಿದ. ನಾ ಏನು TV ಜಾಸ್ತಿ ನೋಡಲ್ಲ, ಯಾಕಂತಂದ್ರೆ ಫೋನೇ ಇರ್ತದಲ್ಲ, ಫೋನ್ದಾಗೆ ಎಲ್ಲ ಬರ್ತದೆ ಅಂತೇಳಿ TVನೇ ಹಚ್ಚಕ್ಕೆ ಹೋಗಲ್ಲ. ಬಟ್ ನಮ್ಮ ಪಪ್ಪ ಮಮ್ಮಿ ಇಬ್ಬರು ಕನ್ನಡ ಸೀರಿಯಲ್ ನೋಡ್ತಾರ ಡೈಲಿ, ಅದಕ್ಕೆ ಅವ್ರು ನೋಡ್ತಾರ ಅಂತ ಹೇಳಿ TV ಆನ್ ಮಾಡಿದ. ಇದು ಯಾವ ಸೀರಿಯಲ್ ಅದ ಗೈಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗಳದು ವಿಡಿಯೋಸ್ ಎಲ್ಲ ನೋಡ್ರಿ, ಲೈಕ್ ಮಾಡ್ರಿ. ಏನು ಅಂದ್ರೆ ಎಲ್ಲರೂ ನನ್ನ ಮಗಳದು ವಿಡಿಯೋಸ್ ಎಲ್ಲ ನೋಡ್ರಿ, ಲೈಕ್ ಮಾಡ್ರಿ, ಆಕಿ ಫಾಲೋ ಮಾಡ್ರಿ ಅಂತ ಹೇಳಿ. ನಮ್ಮ ಮಗಳದು ವಿಡಿಯೋ ಎಲ್ಲ ಇಲ್ಲ ನೋಡಿ ನಾ ಅನ್ಕಲ್ಲ ಅಂತ ಕಲ ಮಾಡತ್ತಿ ಬರೋ ಆಯ್ತದ. ಏನನ್ಬೇಕು ಎಲ್ಲ ವಿಡಿಯೋಸ್ ಎಲ್ಲ ನೋಡ್ರಿ, ಮತ್ತೆಲ್ಲ ಲೈಕ್ ಮಾಡ್ರಿ, ಚಂದ ಎಲ್ಲ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ ಎಲ್ಲ ಆಕಿಗೆ ಚಂದ. ನೋಡಿರಲ್ಲ ನಮ್ಮ ಮಮ್ಮಿ ಎಷ್ಟು ಇನ್ನೋಸೆಂಟ್ ಅರ ಅಂತ ಹೇಳಿ. ಹಿಂದಿನ ಕಾಲದಾಗ ಎಜುಕೇಶನ್ ಸಿಕ್ಕಿಲ್ಲ ಅಂತಂದ್ರು ಬಿ ಅವರಿಗೆ ಮಕ್ಕಳಿಗೆ ಸಪೋರ್ಟ್ ಮಾಡೋದು ಒಂದು ಗುಣ ಇರ್ತಲ್ಲ, ಅದ್ರಲಿಂದ ಅವ್ರದ್ದು ರೆಸ್ಪೆಕ್ಟ್ ಇನ್ನ ಜಾಸ್ತಿ ಆಯ್ತದ. ಅಂಡ್ ಇವತ್ತು ನೈಟ್ ಊಟಕ್ಕೆ ಕಡಕ್ ರೊಟ್ಟಿ ಮಾಡ್ಕೊಡು ಅಂತ ಹೇಳಿದ್ದ. ಅದಕ್ಕೆ ನಮ್ಮ ಮಮ್ಮಿ ಬಿಸಿ ಮಾಡತ್ತಾರ. ಆಲ್ರೆಡಿ ರೊಟ್ಟಿ ಮಾಡಿಂದಿತ್ತು, ಅದಕ್ಕೆ ಬಿಸಿ ಮಾಡ್ಕೊಡ್ಲತ್ತಾರ, ಫುಲ್ ಕಡಕ್ ಆಗ್ಬೇಕಂತ ಹೇಳಿ. ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡೋ ಮಜಾನೇ ಬೇರೆ ಇರ್ತದ. ಬೆಂಗಳೂರದಾಗ ಒಬ್ಬಾಕಿ ಕುಂತು ಊಟ ಮಾಡಿ ಮಾಡಿ ಹ್ಯಾಬಿಟ್ ಆಗಿತ್ತು. ಬಟ್ ಇಲ್ಲಿ ಬಂದ ತಕ್ಷಣ ನಾವು ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡ್ತೇವು. ಇವಾಗ ನಾವು ಮುಗಾರಿದ್ದಿನ ಕಡೆದು TV ನೋಡ್ಕೊತಾ ಊಟ ಮಾಡತ್ತಿದ್ದೆವು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಗೈಸ್. ನೆಕ್ಸ್ಟ್ ವಿಡಿಯೋ ಭಾಳ ಬೇಗ ಅಪ್ಲೋಡ್ ಮಾಡ್ತಾ. ಅಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ಯದ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಗೈಸ್.